ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಸಂವಿಧಾನದ ನಾಯಕರು ಆಗಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು ದೇಶದಲ್ಲಿ ಅಹಿಂಸಾವಾದಿ ಪ್ರತಿಪಾದಕರು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ಎಲ್ಲ ಮಹಾಪುರುಷರೆಲ್ಲರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇಡೀ ಭಾರತೀಯರೆಲ್ಲರಿಗೂ ಬಸವ ಕಲ್ಯಾಣ ಅನುಭವ ಮಂಟಪದಿಂದ 145 ಕೋಟಿ ಭಾರತೀಯರಿಗೆ ಶರಣ. ಈಗ ಒಂದು 3 ವಚನಗಳ ಮೂಲಕ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಈ ದೇವಾಲಯದೊಳಗೆ ನಾವು ಪಡೆಯಬಹುದು. 3 ವಚನಗಳ ಮೂಲಕ. ಇದು ಇಷ್ಟಲಿಂಗ, ನಮ್ಮ ಅರಿವಿನ ಕುರುಹು, ಬ್ರಹ್ಮಾಂಡದ ಲಾಂಛನ. ಈಗ ಒಂದು ಬಸವಣ್ಣನವರ ವಚನ. ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ಕೂಡಲ ಸಂಗಮ ದೇವ. ಈ ವಚನವನ್ನು ನಾನು ಯಾಕೆ ಹೇಳಿದ್ದೇನೆಂದರೆ, ದೇವರಿಗೆ ಗುಡಿ ಇಲ್ಲ, ಗುಡಿ ಒಳಗೆ ದೇವರಿಲ್ಲ. ಈ ಭಾರತ ದೇಶದಲ್ಲಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿರ್ತಕ್ಕಂತಹ ಒಂದು ಕುತಂತ್ರದ ಕೆಟ್ಟ ವ್ಯವಸ್ಥೆ, ಒಡೆದು ಆಳುವ ನೀತಿ ಕಂಡು ಬರ್ತಾ ಇದೆ. ಇನ್ನೊಂದು ಬಸವಣ್ಣನವರ ವಚನ ಪ್ರಾಣಲಿಂಗಕ್ಕೆ. ಕಲ್ಲಿನೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲಿನೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿರುವನು. ಅಂತರ್ಯಾಮಿಯಲ್ಲಿ ಶಿವನಿರುವನು. ಇದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಆಡುವ ಭಾಷೆ ಕನ್ನಡದಲ್ಲಿ ಇದೆ, ತಮ್ಮೆಲ್ಲರಿಗೂ ಅರ್ಥವಾಗುತ್ತೆ ಅಂತೇಳಿ ನಾನು ನಂಬಿದ್ದೇನೆ. ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟು ವಚನಗಳನ್ನು ಬರೆದಿದ್ದಾರಲ್ಲ, ಜಗತ್ತದಲ್ಲಿ ಇಂತಹ ಉದಾಹರಣೆಗಳನ್ನು ಕೊಟ್ಟು ಯಾರು ಕೂಡ ಬರೆದಿಲ್ಲ. ಇದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಪರಿಪೂರ್ಣ ಧರ್ಮವಾಗಿದೆ. ಈಗ ಭಾವಲಿಂಗ. ಕಣ್ಣುಗಳ ನೋಟ, ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡುವೆ. ಜೇನ ಮಳೆಗಳು ಸುರಿದಾವು, ಅಮೃತದ ಬಿಂದುಗಳು ಕರೆದಾವು. ಕೂಡಲ ಚನ್ನ ಸಂಗಮ ದೇವನೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನೆಯ್ಯ. ಈ ಥರ ದೇವರ ಕಲ್ಪನೆಯನ್ನು ಬಹಳ ಸರಳವಾಗಿ ಆಡುವ ಭಾಷೆಯಲ್ಲಿ ನಮ್ಮ ಶರಣರು, ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಕೊಟ್ಟಿದ್ದಾರೆ. ಆದ್ದರಿಂದ ಅಂತರ್ಯಾಮಿಯಲ್ಲಿ ಶಿವನಿರುವನು, ಅಂತರಂಗದಲ್ಲಿ ಆತ್ಮ ಪರಮಾತ್ಮನ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಒಂದು ಕೊಟ್ಟಿರ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮ ಇವತ್ತಿನ ದಿವಸ ಬಹಳ ಅವಶ್ಯಕತೆ ಇದೆ. 12ನೇ ಶತಮಾನದಲ್ಲಿ ಎಲ್ಲ ಜಾತಿ ವರ್ಗದವರು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಧರಿಸಿ ದೇಹವೇ ದೇವಸ್ಥಾನವೆಂದು ನಂಬಿ
ಆತ್ಮಸಾಕ್ಷಿಯಿಂದ ಬದುಕಿಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ ಇವತ್ತು ಭಾಳ ಅವಶ್ಯಕತೆ ಇದೆ. ಇವತ್ತೇನು ದೇಶದಲ್ಲಿ ಜಾತಿ ಭೇದ ಭಾವದ ಮೇಲೆ ಏನು ಎಲ್ಲ ಕಡೆ ಜಗಳಗಳು, ಕೊಲೆಗಳು ಏನು ನಡೀತಾ ಇವೆಯಲ್ಲ, ಈ ಎಲ್ಲವೂ ಕೂಡ ತಡೆಗಟ್ಟಲು ಸಾಧ್ಯವಿದೆ. ಅದು ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳಿಂದ ಎಂದು ಹೇಳ್ತಾ, ತಾವೆಲ್ಲರೂ ಕೂಡ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ನಮ್ಮ ಭಾರತ ದೇಶದಲ್ಲಿ ಅಂದು ಎಲ್ಲರೂ ಕೂಡಿ ಬದುಕಿದ್ದಾರೆ, ಇನ್ನು ಮುಂದೆ ಕೂಡ ಎಲ್ಲರೂ ಕೂಡಿ ಬದುಕಲು ಬರುತ್ತದೆ ಎಂದು ಹೇಳುತ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಇಡೀ ಭಾರತೀಯರೆಲ್ಲರಿಗೂ ಶರಣ.